ಬಂತು ಸುಗ್ಗಿ ಬಂತು 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 ಬಂತು ಸುಗ್ಗಿ. ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಕ್ಯಾಲೆಂಡರ್ ಪ್ರಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಈ 2026ರ ಮೊದಲನೇ ವಿಡಿಯೋ ಇದು ಅಂತ ಹೇಳಬಹುದು. ನನ್ನ ವಾಯ್ಸ್ ಸ್ವಲ್ಪ ಖರಾಬ್ ಆಗಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀರಲ್ಲಿ ನೋಡಿರೋ ಹಾಗೆ ಮಾಗಿ ಕಾಲ ಮುಗಿದು ಸುಗ್ಗಿ ಕಾಲ ಶುರುವಾಗಿದೆ. ಸುಗ್ಗಿ ಕಾಲ ಅಂತ ಅಂದರೆ ನಮ್ಮ ರೈತರೆಲ್ಲ ಸಂಕ್ರಾಂತಿ ಹಬ್ಬವನ್ನು ಜೋರಾಗಿ ಸಂಭ್ರಮಿಸ್ತಾರೆ. ಹಾಗಿದ್ರೆ ಇವತ್ತಿನ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ಸುಗ್ಗಿ ಹಬ್ಬ ನಮ್ಮ ಏರಿಯಾದಲ್ಲಿ ನಡೀತು, ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಸುಗ್ಗಿ ಹಬ್ಬದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಸಂಭ್ರಮಿಸೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸುಗ್ಗಿ ಹಬ್ಬಕ್ಕೆ ಸ್ವಾಗತ. ಎಷ್ಟು ಜೋಶಲ್ಲಿದೆ. ಸೊ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ನಾನು ಎಲ್ಲಿ ಬಂದಿದ್ದೀನಿ ಅಂತ. ನಾನು ಬಂದಿರೋದು ನಮ್ಮ ಏರಿಯಾದಲ್ಲಿ ನಡೀತಾ ಇರುವಂತಹ ಸುಗ್ಗಿ ಹಬ್ಬಕ್ಕೆ. ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ದೀಪ್ತಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿನ್ ಪ್ರಭೋ. ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸಂಕ್ರಾಂತಿಯ ಸುಗ್ಗಿಯ ಸಂಭ್ರಮದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಶ್ರೀಮತಿ ಲಲಿತನು ಶೈಲಾ ಶ್ರೀ ಗೌರಿ ಸುಧ ಸಿದ್ಧಿ ವಿನಾಯಕ ಮಂಗಳ ಮೂರ್ತಿ ಗಣರಾಜ. ಶ್ರೀ ಗೌರಿ ಸುಧ ಸಿದ್ಧಿ ವಿನಾಯಕ ಮಂಗಳ ಮೂರ್ತಿ ಗಣರಾಜ. ಮೂಷಿಕ ವಾಹನ ನಾಗ ವಿಭೂಷಣ ಮೂಷಿಕ ವಾಹನ ನಾಗ ವಿಭೂಷಣ ಪರಮ ದಯಾಕರ ಶುಭ ಚರಿತ ಸಿದ್ಧಿ ವಿನಾಯಕ ಮಂಗಳ ಮೂರ್ತಿ ಗಣರಾಜ. ರೈತರು ಮತ್ತು ಹಳ್ಳಿಯವರಿಗೆ ಸಂಕ್ರಾಂತಿಯೇ ಮೊದಲ ವರ್ಷದ ಹಬ್ಬ. ಅವರಿಗೆ ನಮಗೆ ಹಳ್ಳಿ ಅಂದರೆ ಏನು, ಫಸ್ಟ್ ಮನದಲ್ಲಿ ಸುಳಿಯೋದು ಅಂದರೆ ಸಣ್ಣ ಸಣ್ಣ ಗುಡಿಸಲುಗಳು, ಮನೆಗಳು, ಗೊಬ್ಬರ, ದನಕರುಗಳು, ಹಸು ಕರು, ಮತ್ತು ರೈತರ ಮನೆಯಲ್ಲಿರೋ ದವಸ ಧಾನ್ಯಗಳು, ಮಕ್ಕಳು ಮರಿಗಳು, ಹೀಗೆ. ಆದರೆ ಅದ್ರ ಹಿಂದೆ ಅವ್ರು ಎಷ್ಟು ಕಷ್ಟಪಡೋ ಜನ, ಅವ್ರು ತ್ಯಾಗ ಮಾಡೋದು ಹೇಗೆ, ಅವ್ರ ಕಷ್ಟ ಸುಖಗಳು ನಮಗೆ ಖಂಡಿತ ಗೊತ್ತಾಗದೇ ಇಲ್ಲ. ರೈತರು ದೇಶದ ಬೆನ್ನೆಲುಬುಗಳು. ನಮ್ಮ ಹಳ್ಳಿ ಕಡೆ ನಮ್ಮ ಬದುಕಿಗೆ ಆಧಾರ ಅಲ್ವಾ. ಹಳ್ಳಿ ಮತ್ತು ರೈತರು ಇಲ್ಲಿ ಹೋದರೆ ನಮ್ಮ ಬದುಕು ನೆನೆಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹೀಗೆ ರೈತರ ವರ್ಷ ಇಡೀ ಕಷ್ಟಪಟ್ಟು ನಮಗಾಗಿ ಅನ್ನವನ್ನು ಕೊಡುವ ನಮ್ಮ ಅನ್ನದಾತರನ್ನು ಇವತ್ತು ಸ್ಮರಿಸುತ್ತಾ ನಮ್ಮ ಸಂಕ್ರಾಂತಿಯ ಸಂಭ್ರಮವನ್ನು ತಿಳ್ಕೊಳ್ಳೋಣ. ಮತ್ತು ಹಳ್ಳಿಯ ವಾತಾವರಣ, ಹಳ್ಳಿಯ ಕಷ್ಟ ಸುಖಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಮೊದಲು ಒಂದು ಮೀನಾ ಫ್ರೆಂಡ್ಸ್ ಜೊತೆ ಒಂದು ಹಾಡು ಕೇಳೋಣ. ಸುಗ್ಗಿ ಬಂತು ಬಂತು 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 ಸುಗ್ಗಿ. ರೈತರ ಮನಗಳು ಕುಡಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ರೈತರ ಮನಗಳು ಕುಡಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ಬಂತು ಮನೆಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ, ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ. ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ, ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ. ಬಂತು
ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಕ್ಕಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಕ್ಕಿ 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 ಲಾಲ 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 ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ಮುತ್ತಿನ ಹನಿಗಳು ಮುತ್ತಿನ ಹನಿಗಳು ತಾಯಿ ನೀಡಲು ತುತ್ತಿನ ತೆನೆಗಳು ತುತ್ತಿನ ತೆನೆಗಳು ತುತ್ತಿನ ತೆನೆಗಳು ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ತಾಯಿ ನೀಡಲು ತುತ್ತಿನ ತೆನೆಗಳು ಮೂಲೆಗೆ ಬಿದ್ದಾನೆ ಗೆಲುವು ಮುಂದಕ್ಕೆ ಮುಂದಕ್ಕೆ ಸಾಗಲು ಮೂಲೆಗೆ ಬಿದ್ದಾನೆ ಗೆಲುವು ಮುಂದಕ್ಕೆ ಮುಂದಕ್ಕೆ ಸಾಗಲು ಹಸಿವಿನ ಬವಣೆಯ ನೀಗಲು ರೈತರ ಪರಿಷದಿ ನಲಿಯಲು ಹಸಿವಿನ ಬವಣೆಯ ನೀಗಲು ರೈತರು ಹರ್ಷದಿ ನಲಿಯಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಕ್ಕಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಕ್ಕಿ 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 ಲಾಲ 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 ಮಿತದಿ ಬೆಳಗಲು ಮಿತದಿ ಬೆಳಗಲು ಮಿತದಿ ಬೆಳಗಲು ಒಡವೆಯ ಮೈಯ ಹಿತದಿ ತಡವಲು ಹಿತದಿ ತಡವಲು ಹಿತದಿ ತಡವಲು ಮುನಿಯರು ಮಿತದಿ ಬೆಳಗಲು ಒಡವೆಯ ಮೈಯ ಹಿತದಿ ತಡವಲು ಉಡಕವ ಕಂಡ ತೆನೆಗಳು ಹರ್ಷದಲ್ಲೇತು ಕಾಡಲು ಉಡಕವ ಕಂಡ ತೆನೆಗಳು ಹರ್ಷದಲ್ಲೇತು ಕಾಡಲು ಧಾನ್ಯ ಲಕ್ಷ್ಮಿ ಮನೆ ತುಂಬಲು ಭಾಗ್ಯದ ಬಾಗಿಲು ಧಾನ್ಯ ಲಕ್ಷ್ಮಿ ಮನೆ ತುಂಬಲು ತೆರೆಯಿತು ಭಾಗ್ಯದ ಬಾಗಿಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಕ್ಕಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಕ್ಕಿ 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 ಬೆವರಿನ ಹನಿಗಳು ಮಳೆಯಾಗಿ ಬರ್ತಲ್ಲ ಬರ್ತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬೆವರಿನ ಹನಿಗಳು ಬೆಳೆಯಾಗಿ ಬರ್ತಲ್ಲ ಬರ್ತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಕ್ಕಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಕ್ಕಿ 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 ಲಾಲ 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 ನೋಡಿದೆ ಲಾವಣಿ ಪದಗಳನ್ನು ಹಾಡಿನ ಮುಖಾಂತರ ಬರೆಯೋಕ್ಕೆ ಒಂದಷ್ಟು ಸ್ಕ್ರಿಪ್ಟ್ನ ರೆಡಿ ಮಾಡ್ತಾ ಇದ್ರಿ. ಲಾವಣಿ ಬಗ್ಗೆ ಏನು ಹೇಳ್ತೀರಾ? ಸಂಕ್ರಾಂತಿ ಹಬ್ಬ ಅಂತ ಅಂದರೆ ನಮ್ಮ ರೈತರ ಹಬ್ಬ ಅಂತ ಹೇಳ್ಬೋದು, ಜಾನಪದ ಗೀತೆಗಳು ಹುಟ್ಟಿರುವಂಥ ಸಂದರ್ಭ ಅಂತ ಅನ್ಬೋದು. ಈ ಲಾವಣಿ ಹಾಡಿನ ಬಗ್ಗೆ ಏನು ಹೇಳ್ತೀರಾ? ಲಾವಣಿ ಅಂದ್ರೆ ಹಳ್ಳಿಯವರೇ ರಚನೆ ಮಾಡಿದ್ದು. ಆ ಲಾವಣಿಗೆ ರಾಗ ತಾಳ ಏನೂ ಇರಲ್ಲ, ಹಳ್ಳಿ ಜನಕ್ಕೆ ಏನೂ ಗೊತ್ತಿರಲ್ಲ. ಲಾವಣಿ ರೂಪಕವಾಗಿ ಅದ್ ಹೇಳ್ತಾರೆ. ಅಂದ್ರೆ ಅಲ್ಲಿ ಹಳ್ಳಿಲಿ ಏನೇನ್ ನಡೆಯುತ್ತೆ, ಸುಗ್ಗಿ ಹೇಗ್ ಮಾಡ್ತಾರೆ, ಸಂಕ್ರಾಂತಿ ಹೇಗ್ ಮಾಡ್ತಾರೆ, ಎಲ್ಲ ಭತ್ತ ರಾಗಿ ಕೊಯ್ಲಲ್ಲಿ ಹೇಗ್ ಮಾಡ್ತಾರೆ, ಅದೇ ತುಂಬಾ ಸಂಭ್ರಮ ಅವರಿಗೆ. ತುಂಬಾ ಸಂತೋಷದಿಂದ ಮಾಡ್ತಾರೆ ಅದನ್ನ. ಅವರು ಒಂದು ತಮ್ಮ ಕೆಲಸ, ತಮ್ಮ ಕುಟುಂಬದೆಲ್ಲ ಒಟ್ಟಾಗಿ ಮಾಡೋ ಹಬ್ಬ ಅವರಿಗೆ. ಓಕೆ, ಲಾವಣಿ ಅಂದರೆ ಯಾವ ಕಡೆ ಹೆಚ್ಚಾಗಿ ಉಪಯೋಗಿಸುವಂತಹ ಒಂದು ಏನು ಲಾವಣಿ ಹೇಳೋದು ಅಂತ ಹೇಳ್ತಾರಲ್ಲ, ಅಂದರೆ ನಾರ್ತ್ ಕರ್ನಾಟಕದಲ್ಲ, ಸೌತ್ ಕರ್ನಾಟಕ ಆ ಥರ ಏನಾದರೂ ವಿಂಗಡಣೆ ಮಾಡಿದಾರಾ? ಹೆಚ್ಚಾಗಿ ನಾರ್ತ್ ಕರ್ನಾಟಕ. ಓಕೆ, ಸೌತಲ್ಲೂ ಬಂದಿದೆ ಇತ್ತೀಚೆಗೆ. ನಾರ್ತ್ ಕರ್ನಾಟಕದಲ್ಲಿ ತುಂಬ ಜಾಸ್ತಿ. ಓಕೆ, ಬಂದಿತು
ನೀರು ಸೇದೋದು ಇದು ಬೀಸಕ್ಕಲ್ಲಿ ಏನೂ ಗೊತ್ತಿಲ್ಲ. ನಾವಿರೋವರೆಗೂ ಅದನ್ನು ಉಳಿಸ್ಕೊಂಡು ಬಂದು ಅವ್ರಿಗೆ ಗಮನ ಕೊಟ್ಟು ಕಲೀರಿ ಅಂತ ಹೇಳ್ಬೇಕಂದ್ರವ. ಇಲ್ಲದ್ರೆ ಯಾರು ಹೇಳ್ಕೊಡ್ತಾರ ಅವ್ರಿಗೆ? ಬರೀ ಮೊಬೈಲ್ ಅಂತಲ್ಲ ಅದು ಕುತ್ಕೊತವೆ ಅಲ್ವೇನವ ತಿನ್ಕೊಂಡ್ರವ ಬಲೂ ಖುಷಿ ಆಯ್ತು ಭಾಳ ಖುಷಿ ಆಯ್ತು. ಆಗಾಗ್ಲ ಏನು ಇವ್ರು ಹೇಳಿದ್ದೆ ಹೇಳ್ತಾಳೆ ಇರ್ತೀರಾ? ನಾನು ಆಗಾಗ್ಲ ಅನ್ನಂತ ಅವ್ರು ಒಬ್ಬರಿಗೆ ಒಂದು ಅಲ್ಲಿ ಕೂತ ತಿಂತಲ್ಲ ಸಕ್ಕ ಅದು ಅಲ್ಲಿ ಬಿಡ್ಕೊಂಡು ತಿಂತತೆ. ಅವ್ರೊಬ್ಬರಿಗೆ ಗೊತ್ತು. ನಮ್ಮ ಕಡೆ ಶುಂಠಿ ಹಾಕಿ ಕಾಯಿ ಚಟ್ನಿ ಮಾಡ್ತಿದ್ರೆ ರುಚಿತ್ತು. ಚಿತ್ರದುರ್ಗದ ಕಡೆ ಖಾರ ಮಂಡಕ್ಕಿ ತಗೊಳ್ಳಿ ಎಲ್ಲ ಕಲ್ಪನಾ ಆಮೇಲೆ ಹಂಗೆ ತಗೊಂಡು ತೊಳೆದ್ಬಿಟ್ರು. ಆಮೇಲೆ ಡ್ರರ್ ಅಂದ್ಬಿಟ್ಟು ಎಲ್ಲ ಕೂದಲೆಲ್ಲ ಒಣಗೆ ಹೋಯ್ತು ಕೊಂಡಿವಿ. ಒಂದೇ ಸಮ ಮಾಡ್ಬಿಟ್ರು. ಆಮೇಲೆ ಮುಖಕ್ಕೆಲ್ಲ ಬಣ್ಣ ಹಚ್ಚಿ ತುಟಿಗೆಲ್ಲ ಬಣ್ಣ ಹಾಕಿ ಅನ್ಸುತ್ತಾಳೆ. ನಾನು ಕನ್ನಡಿ ನೋಡ್ತೀನಿ, ಇದು ನಾನೇ ನಾಲ್ಕು ನನ್ನ ದೆವ್ವನ ಹಾಕ್ಬಿಟ್ಟೆ ಕಡಿಮೆ. ಅಯ್ಯೋ ಏನ್ ಹೇಳಿ, ನನಗೂ ಬೇಸರ ಆಯ್ತು. ಹೋಗಿ ಪ್ಯಾಟೆಗೆ ಹೋಗಿ ಬಂದಲ್ಲ ನೆನೆ ಇವತ್ತು. ಅಯ್ಯೋ ಬರೀ ಇಷ್ಟು ದೊಡ್ಡ ಕಟ್ಟಡ ಕಳ್ಕೊಳ್ಳುವ ಒಂದಾದ್ರೂ ಮನೆ ಚೆನ್ನಾಗಿ ಕಾಣಿಸಿಲ್ಲ. ಎಲ್ಲ ನಮ್ಮವು ಅದಕ್ಕೇನೆ ಹೊಲ ಗದ್ದೆ ಎಲ್ಲ ಮಾರ್ಕೊಂಡು ಪ್ಯಾಟೆಗೆ ಹೋಗಿ ಸೇರ್ಕೋತಾ ಇದ್ದಾವೆ. ಹೊಟ್ಟಿಗೆ ಏನ್ ಮಾಡ್ತಾವ ಮುಂದಕ್ಕೆ ಗೊತ್ತಿಲ್ಲ ಕಣ್ಕಂದ. ಏನ್ ಹೇಳ್ತೀಯ? ಎಲ್ಲಾರು ಹಂಗೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ಲಿ, ನಿಂಗು ಹೀಗೆ ಆಯ್ತು. ಅವಳು ಮದುವೆ ಮಾಡ್ಕೊಂಡು ಹೋದ್ರಿ ಏನಂತೆ. ನಮ್ದು ಗೌಡ್ರು ನಾವು ಇಬ್ರು ಇದೇ ನಾವೆಲ್ಲೂ ಹೋಗಲ್ಲ. ನಮ್ಮ ದನ ಕರು ನಮ್ಮ ಆಳು ಕಾಳುಗಳನ್ನ ಬಿಟ್ಟು ಹೋಗಕ್ಕಾಯ್ತದ ಹೇಳು? ಯಾರೋ ಮಂದಿ ಹೋಯ್ತಾರೆ ಅಂದ್ರೆ ನಾವು ಹೋಗಕ್ಕಾಗ್ತದ ಹೇಳು? ಆದ್ರೂ ನನಗೆ ಬಹಳ ಬೇಸರ ಆಯ್ತದೆ. ನಮ್ಮಲ್ಲಿ ಎಷ್ಟು ಮಂದಿಗಳು ಹೊಲ ಗದ್ದೆ ಎಲ್ಲ ಮಾರ್ಕೊಂಡು ಹೋಗ್ತಾರೆ. ಮುಂದೆ ನಾವೇನು ಹೋಗ್ಬಿಡ್ತೀವಿ. ಮುಂದೆ ಮಕ್ಕಳಿಗೆ ಹೊಟ್ಟಿಗೆ ಏನ್ ಮಾಡ್ತಾರೆ? ಬೆಳೆಯಕ್ಕೆ ಯಾವ ಹಾಳು ಕಾಳು ಬರೋದಿಲ್ಲ. ಈಗ ನಾವೇ ಎಷ್ಟೋ ಮನೆಗಳು ಕೊಟ್ಟಿದ್ದೀವಲ್ಲ ನಿಮ್ಗೆ, ಅದಕ್ಕೆ ಹಾಳು ಬರೋದು. ಈಗ ನಿನಗೂ ಮುಂದೆ ಬಹಳ ಕಷ್ಟ ಆಯ್ತದೆ. ಅದ್ಯಾರೋ 2,000 ರೂಪಾಯಿ ಬೇರೆ ಕೊಡ್ತಾನ, ಅದಕ್ಕೆ ಹಾಳುಗಳು ಕೆಲ್ಸಕ್ಕೆ ಬರೋದಿಲ್ಲ. ಕೂತ್ಕೊಂಡು ಟಿವಿ ನೋಡ್ತಾ ಕೂತ್ಕೋತಾವೆ ಹಾಳಾದವು. ಬೆಳಗ್ಗೆ ಹೇಳ್ತಿದ್ದಂಗೆ ಗಂಡು ಮಕ್ಕಳು ಹಾಲಿನ ಹೊರಗಂತ ಕೂತ್ಕೊಂಡು ಬೀಡಿ ಸೇರ್ಕೊಂಡು ಕಾಫಿ ಕುಡ್ಕೊಂಡು ಕೂತ್ಕೋತಾವೆ. ಇವ್
ಎಷ್ಟು ದುಡಿದು ಮನಸ್ಸು ಚೆನ್ನಾಗಿರ್ತದೆ, ನಾವು ಮುಖ ಹೆಂಗ ಅಂದ ಇರ್ತದೆ. ಈ ಮೇಕಪ್ ಬೇಕಾ ನಮಗೆ? ಕೇಳು, ಈ ಬಣ್ಣ ಹಚ್ಕೊಂಡು ಅದಕ್ಕೆ ಕಣವಿ ನಾನು ಮಾತ್ರ ಮಾರಿಕಿಲ್ಲ, ನಾನು ಕೂಸ್ಕು ಹೇಳಿದ್ದೀನಿ, ನಾನು ಹೊಲ ಮಾರಿಕಿಲ್ಲ ಕಂದ. ಇನ್ನು 20 ವರ್ಷ ಆದರೆ ನೀನು ಹೊಟ್ಟಿಗಿಲ್ದಂಗೆ ಆಯ್ತೀಯ, ಆಗ ನಿಂದು ನೀನೇ ದುಡಿಕೊಂಡು ತಿನ್ಬೋದು ಅಂತ ಹೇಳಿದ್ದೀನಿ. ನಿಜವಾದ ಸತ್ಯವಾಗ್ಲೂ ಹೇಳಿದ್ದೀನಿ, ದಯವಿಟ್ಟು ಹೊಲ ಇರೋರು ಮಾರಬೇಡಿ. ನಿಮ್ಮ ಬೆಳೆಗೋಸ್ಕರ, ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ನಾನು ನೀವು ಹೊಲ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಅವ್ರು ದುಡಿದು ತಿನ್ನೋದರ ಮಾಡಿ. ದಯವಿಟ್ಟು ಮಾಡಿಕೊಂಡು ಇಲ್ಲಿ ಬಂದು ಕಟ್ಟಡ ಕೊಂಡ್ಕೋಬೇಡಿ. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊತೀನಿ. ಮುಂದಕ್ಕೆ ಹೊಟ್ಟೆ ಇಲ್ಲೆಲ್ಲ ಹಾಕ್ತೀವಿ. 20 ವರ್ಷ ಇದ್ರೆ ಎಲ್ಲ ಊಟ ಇರೋದಿಲ್ಲ. ಹೌದಾ? ಹೋಗವಿ ಅಥವಾ ಮಾತುಕತೆ ಅನ್ಕೊಳ್ಳಿ. ಹೆಸರು ನಮ್ಮಳ್ಳಿ ನಂಪಾಡು ನಮ್ಮಷ್ಟಕ್ಕೆ ಬಿಡಿ. ನಮ್ಮಳ್ಳಿ ನಂಪಾಡು ನಮ್ಮಷ್ಟಕ್ಕೆ ಬಿಡಿ. ಹಳ್ಳಿಗಳು ಭಾರತ ದೇಶದ ಹೃದಯ ಇದ್ದಾಗೆ. ಹಿಂದೆ ಈ ಹಳ್ಳಿಗಳು ಕೃಷಿಯನ್ನೇ ಅವಲಂಬಿಸಿದ್ದವು ಹಾಗೂ ಮಳೆಯಾಧಾರಿತ ಕೃಷಿ ಇವರ ಮುಖ್ಯ ಕಸುಬಾಗಿತ್ತು. ಹಳ್ಳಿಗಳಲ್ಲಿ ಪರಸ್ಪರ ಸಹಾಯ ಸಹಕಾರದಿಂದ ಹಿಂದೆ ಹಳ್ಳಿಯ ಜೀವನ ಸ್ವಚ್ಛಂದ ವಾತಾವರಣದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಹಾಯಾಗಿತ್ತು. ಆದರೆ ಕಾಲ ಕಳೆದಂತೆ ಹಳ್ಳಿಗರು ಪಟ್ಟಣ ಸೇರತೊಡಗಿದರು. ಪಟ್ಟಣದ ಭೂದಾಹಿ ಮಾಫಿಯಾಗಳ ಹಾಗೂ ಕೆಲವು ಸರ್ಕಾರಗಳ ಕಟಾಕ್ಷ ಹಳ್ಳಿಗರ ಜಮೀನಿನ ಮೇಲೆ ಅವರು ಕಾಪಾಡಿಕೊಂಡು ಬಂದಿದ್ದ ಕಾಡು ಪ್ರಾಣಿಗಳು ಬೆಟ್ಟ ಗುಡ್ಡಗಳ ಮೇಲೆ ಬಿದ್ದು ಹಳ್ಳಿಯ ಜೀವನ ಅಸಹನೀಯವಾಗತೊಡಗಿದವು. ಪ್ರಕೃತಿಯು ಮುನಿಸಿಕೊಂಡಾಗ ಹಳ್ಳಿಯ ಜೀವನ ನರಕ ಸದೃಶವಾಗತೊಡಗಿತು. ಹಳ್ಳಿಗರು ಪಟ್ಟಣದ ಕಡೆ ಮುಖ ಮಾಡತೊಡಗಿದರು. ಆ ಒಂದು ಸನ್ನಿವೇಶ, ಜನರಿಂದ ಪ್ರಕೃತಿಯ ಮೇಲೆ ನಡೆಯುತ್ತಿರುವ ದುರಾಚಾರ ಕುರಿತು ಈ ಒಂದು ಸಣ್ಣ ಪ್ರಯತ್ನ. ನಮ್ಮಳ್ಳಿ ನಂಪಾಡೋ ನಮ್ಮಷ್ಟಕ್ಕೆ ಬಿಡಿ. ಇವತ್ತು ವಿಷಯ ಇತ್ತು, ಅದಕ್ಕೆ ಬಂದೆ. ನಂಗೂ ಗೊತ್ತು ಬಿಡಣ, ನೀ ಯಾರು ವಿಷಯ ಇಲ್ಲ ನಮ್ಮ ಅಲ್ಲ ಕೆಂಪಣ್ಣ, ಈ ವರ್ಷ ಅಯ್ಯ ಪಾಟಿ ಮಳೆ ಉಯ್ತಲ್ಲೋ, ಕೈ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅಂತ ಹಂಗೆ ಕೊಯ್ಲಿಕ್ಕೆ ಒಂದು ಬೆಳೆಯೆಲ್ಲ ಒಚ್ಕೊಂಡು ಹೋಯ್ತಲ್ಲೋ. ನಮ್ಮ ರೈತಾಪಿ ಜನರ ಬಾಡಿ ಏನು ಅಂತೀನಿ. ನಿಜ ಕಣನ, ಭೂತಾಯಿ ವರ ಏನೋ ಕೊಟ್ಲು, ಬೆಳೆನೂ ವೈನಾಗೆ ಬಂತು. ಆದ್ರೆ ಆ ವರುಣಪ್ಪ ನಮ್ ತಲೆ ಮೇಲೆ ಕೈ ಬಿಟ್ಬಿಟ್ಟ ಬಿಡಪ್ಪ. ನಮ್ಮ ಹೊಲ್ದಾಗ ಒಳಗೆ ಬಂದಿದ್ ಮುಸ್ಕಿದ ಬಾಳ, ರಾಗಿ, ಈರುಳ್ಳಿ ಎಲ್ಲಾ ಕಡೆ ನೀರ್ನ ಹೊಡೆದಲ್ಲ. ನಮ್ ಹೆಂಡ್ರು ಮಕ್ಳು ಗತಿ ಯಾರು ಅಂತ. ಇದು ಒಬ್ಬಿಬ್ರು ಕಥೆಯಲ್ಲ ಕಣ. ನಾವು ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಎಲ್ಲ ಹಟ್ಟಿಗಳ ಕಥೆನೂ ಹಿಂಗೆ ಆಗದೆ. ನಿನ್ನೆ ದಿನ ಆ ಬೆಂಡೆಹಳ್ಳಿ ರೈತ ಸಿದ್ದಪ್ಪ ನೇಣು ಹಾಕೊಂಡು ಪಿರಾಣ ಬಿಟ್ನಂತೆ. ಪಾಪ ರೈತರು ಇನ್ನೂ ಸಾನೆ ಚಿಕ್ಕೋರು. ನಾನು ಇಸ್ಕ ಕೇಳ್ದೆ ಕಣಣ್ಣ, ಅದ್ಯಾವುದೋ ಬ್ಯಾಂಕ್ನಾಗೆ ಆ ಪಾಟಿ ಸಾಲ ಮಾಡ್ಕೊಬಿಟ್ಟವನಂತೆ. ಬಡ್ಡಿ ಕಟ್ಲಿಲ್ಲ ಅಂತ ಬ್ಯಾಂಕ್ನವರು ಸಿದ್ದಪ್ಪನ ಮನೆ ಮುಂದೆ ಗಲಾಟೆ ಮಾಡೋರಂತೆ ಕಣಣ್ಣ. ಸಿದ್ದಪ್ಪ ಬರವಾದ ಗಂಜಿ ಪಿರಾಣನೇ ಕಳ್ಕೊಬಿಟ್ಟವನೆ. ನನ್ನ ಹೊಟ್ಟೆ ಕಳ್ಳೆಲ್ಲ ಹಿಂಡೋಯ್ತು ಕಣಣ್ಣ. ನೋಡೋಣ, ಪಂಚಾಯತಿ ಆಫೀಸಿನ ಕಮಲಕ್ಕ ಬರ್ತಾವಳೆ. ಯಾರು ಇಸೇದು ಸುದ್ದಿ ಇರ್ಬೇಕು. ವಾ ಕೆಂಪಣ್ಣ, ರಮಣ್ಣ ಒತ್ತಾರೆನೆ ಸೇರ್ಕೊಂಡು ಏನೋ ಇಸೆ ಚರ್ಚೆ ಮಾಡ್ತಾ ಇದ್ದಾರಲ್ಲ. ಕಮಲಕ್ಕ, ನಮ್ಮ ಕಷ್ಟನ ಯಾಕಂದ್ರೆ ಹೇಳ್ಬೋದು, ಮನ್ಸಾದ್ರ ಮಾಡ್ಕೋಬೇಕಲ್ಲೇ. ಏನ್ ಕಮಲಕ್ಕ, ಇವತ್ತು ಬರ್ತಾರೇನೆ ನಮ್ಮ ಬೀದಿ ಕಡೆ ದರ್ಶನ ಕೊಟ್ಟಿರೋದು. ಅದೇ ಕಣಣ್ಣ, ನಮ್ಮ ಪಂಚಾಯತಿ ಆಫೀಸ್ನಾಗೆ ನಿನ್ನೆ ದಿನ ಮೀಟಿಂಗ್ ಇತ್ತು. ಮಳೆಯಿಂದ ಬೆಳೆ ಹಾಳಾದ ರೈತರೆಲ್ಲ ಸೇರ್ಕೊಂಡು ಒಟ್ಟಾಗಿ CM ಮನೆ ಮುಂದೆ ಹೋಗಿ ಮುಸ್ಕರ ಮಾಡಮ ಅಂತ ತೀರ್ಮಾನ. ಕಮಲಕ್ಕ, ಈ ಸರ್ಕಾರ ರೈತರಿಗೆ ಆಸೆ ತೋರಿಸಿ ಲಾಭ ಆಗ್ತದೆ ಕಣಕ್ಕೋ. ರೋಡ್ ಗಿಟ್ಟಿಸ್ಕೊಂಡು ಇಂದಿನಿಂದ ಬರೆ ಆಗ್ತದೆ. ಲಕ್ಷಾಂತರ ರೂಪಾಯಿ ಹಾನಿಗೆ 100-200 ಕೊಟ್ಟು ಕೈ ಕೊಡ್ಕತ್ತದೆ. ಜೊತೆಗೆ ದಳ್ಳಾಳಿಗಳ ಕಾಟ ಬೇರೆ ಕಣಕ್ಕೋ.
ಬುಡಕ ಈ ಮುಸ್ಕರ ಗಿಸ್ಕರದಿಂದ ಯಾರು ಆಗಂಗಿಲ್ಲ. ಮಾರೆ ಹೊಲ ಎಲ್ಲ ಮಾರಿ ನಾವು ಪ್ಯಾಟೆ ಸೇರ್ಕೋಬೇಕು ಆಟೆಯ. ಸರಿ ರಾಮಪ್ಪ ಬಂದಿರ್ಕಣಪ್ಪ, ಕೆಲ್ಸ ಐತೆ ನೋಡೋಣ ಪಂಚಾಯತಿಯವರು ಏನ್ ಮಾಡ್ತಾರೋ ಅಂತ. ಎಲ್ಲ ಸೇರಿ meeting ಮಾಡ್ತಾ ಇದ್ರಿ, ಏನ್ ವಿಶೇಷ ಅಂತೀನಿ? ಅದೇ ಕಣಕ್ಕ, ಬೆಳೆ ನಾಶ ಆಗಿತ್ತಲ್ಲ, ಅದೇ ವಿಷಯ ಮಾತಾಡ್ತಿದ್ವಿ. ಇನ್ನೇನೈತೆ ನಮ್ಮ ಹಳ್ಳಿನಾಗೆ? ದಿಟ ಕಣಕ್ಕ, ನಮ್ಮ ಹೊಲ್ದಾಗೆ ಈರುಳ್ಳಿ ಬೆಳೆ ಪವಾದಿಂದ ಕೊಳ್ತು 3 ಕಾಸು ಸಿಗ್ಲಿಲ್ಲ ಕಣಕ್ಕ. ಬೀಜದ ಹಣನೂ ಬರ್ಲಿಲ್ಲ. ನಮ್ಮ ರೈತರಿಗೆ, ನಮ್ಮ ಗೌಡ್ರಿಗೆ ಅದೇ ಯಾಚನೆ ಆಗ್ಬಿಟ್ಟೈತೆ. ಲಕ್ಷ್ಮಕ್ಕ, ನೀ ಏನೇ ಹೇಳು, ಆ ದ್ಯಾವ್ರು ನಮ್ಮ ಉತ್ತರ ಭಾಗದ ಜನದ ಮೇಲೆ ಬಹಳ ಮುನಿಸ್ಕೊಂಡ್ಬಿಟ್ಟವ್ನೆ. ಅಯ್ಯೋ, ಯಾವ ಏನ್ ಮಾಡಿಯೇನು, ಎಲ್ಲ ಮರ ಗಿಡ ಕಡಿದು ಕಾಡನ್ನ ನಾಶ ಮಾಡೋದು, ಬೆಟ್ಟ ಗುಡ್ಡ ಅದಕ್ಕೂ ಪರ್ಕುತಿ ಮಾಟೆಗೆ ದ್ರೋಹ ಮಾಡಿದ್ರೆ ಸುಮ್ಮನೆ ಬಿಟ್ಟಣ. ಮರ ಗಿಡಗಳ ಬೇರು ಮಳೆ ನೀರ್ನ ಹೀರ್ಕೊಂಡು ಪ್ರವಾಹ ಬರೋಕ್ಕೆ ಬಿಡ್ತಾನೆ ಇರಲಿಲ್ಲ. ಈಗ ಕಾಡೇ ಇಲ್ಲ, ಮರಗಿಡಗಳು ಇಲ್ಲ ಕಣಪ್ಪ. ಕಾಡಿನಲ್ಲಿರೋ ಪಿರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದೆಯಂತೆ. ಮೊನ್ನೆ ದಿನ ಕೇರಳಿನಾಗೆ ಒಂದು ಹುಲಿ ಬಂದು ಒಂದು ಮಗಿನ ಎತ್ಕೊಂಡು ಹೋಗ್ಬಿಡ್ತು. ಪಾಪ ಆ ರಾಜಪ್ಪನೇ ಹೊಟ್ಟೆದ್ ಮುಕ್ಕಿ ಒಂದು ಹಸನೋ ತಿನ್ಸ್ಬಿಟ್ಟೈತೆ. ಕಾಡ್ ಕರೆದು ಜಾಗವ ಕಡಿದು ಸೈಟ್ ಮಾಡ್ತಾವ್ರೆ. ಪಿರಾಣಿಗಳು ವಾಸ ಮಾಡೋ ಜಾಗದಾಗೆ ಮನುಷ್ಯರು ಮನೆ ಕಟ್ಟಿದ್ರೆ ಪಾಪ ಅವ್ರು ಎಲ್ಲಿಗೆ ಹೋಯ್ತವೆ? ಊರಿನೊಳಗೆ ನುಗ್ತಾವೆ, ಹೊಟ್ಟೆಗಿಲ್ದೆ ಮನುಷ್ಯನ್ನೇ ತಿಂತಾವೆ. ಏನ್ರವ್ವ, ಇನ್ನೂ ಹೋಗಿಲ್ವಾ? ಅಯ್ಯೋ, ಇಲ್ಲೇ ನಿಂತು ಬಿಟ್ಟಿರಿ ನೀವು ಹೆಣ್ಣು ಮಕ್ಕಳು. ಮಾತಿಗೆ ನಿಂತ್ಬಿಟ್ರೆ ಹೊಲ ಮನೆ ಒಂದು ನೆನಪಿರಲ್ಲ ನಿಮ್ಗೆ. ಕಮಲಕ್ಕ, ಲಕ್ಷ್ಮಕ್ಕ, ಯಾನೋ ನಡೆದಿರೋ ಹಂಗೈತಲ್ಲ. ಗಂಡಸ್ರಿಗೆ ಇನ್ನೇನಪ್ಪ, ಇಟ್ಟು ಬೇಯಿಸೋದು ಮಾತಾಡೋದು ಅಷ್ಟೇ ಗೊತ್ತಿರೋದು ಅಲ್ವಲ್ಲ ಕೆಂಪಣ್ಣ? ನಮ್ಮನ್ನೆಲ್ಲ ಹಂಗೆಲ್ಲ ಅಡಿಬಿಡಕ್ಕಲ್ಲ. ನಾವು ಸ್ತ್ರೀ ಶಕ್ತಿ ನಮ್ದು. ನಾವು ಈಗ ನಮ್ಮ ಹಳ್ಳಿಗೆ ಬಂದಿರೋ ಕಷ್ಟ ಸಂಕಟದ ಬಗ್ಗೆ ಯಾಚನೆ ಮಾಡ್ತಾ ಇದ್ದೀವಿ. ಮಾತಿಗಂತೆ ಕಣಕ್ಕ, ಪಾಪ ಮಾಡ್ಕೋಬೇಡ. ನನಗೂ ಅದೇ ಯಾತ್ನೆ. ಆದ್ರೆ ನಾವೆಲ್ಲ ಹಳ್ಳಿ ಮಂದಿ ಒಂದಾಗಿ ಕಾಡ ಉಳಿಸ್ಕೋಬೇಕು, ಪರಿಸರ ಬೆಳೆಸ್ಕೋಬೇಕು. ಆಗ ಯಾವ ಕಸನೂ ಬರೀಕಿಲ್ಲ ಕಣ. ಕಣನು ಮನ್ಸ ದುರಾಸೆ ಬಿಡ್ಬೇಕು. ಪಟ್ಟಕ್ಕೆ ಹೋಗೋ ಯಾಚನೆ ಬಿಟ್ಬಿಟ್ಟು ಭೂಮಿ ತಾಯಿನೇ ನಂಬ್ಕೋಬೇಕು ಕಣಪ್ಪ. ನಮ್ದವ್ರನ್ನ ಭೂತಾಯಿ ಕೈ ಬಿಡಾಕಿಲ್ಲ. ಈ ವರ್ಷ ಹಿಂಗಾಗಿದೆ ಅಷ್ಟೇ, ಮುಂದಿನ ವರ್ಷ ಎಲ್ಲ ಸರಿ ಹೋಗ್ಬೋದು. ನಾವೆಲ್ಲ ಸಾಲ್ ಮರ ತಿಮ್ಮಕ್ಕಿಂತ ಪಾಠ ಕಲಿಬೇಕು ಕಣಿಲ್ಲ. ಯಾವ ಪಾಟಿ ಮರ ಬೆಳೆಸವಳೆ ಅವಕ್ಕ. ಅವತ್ತನ ಶಕ್ತಿ, ಅವತ್ತನ ಬುದ್ಧಿ ನಮಗೂ ಬರ್ಬೇಕು ಅಟ್ಟೆಯ. ನಾವೆಲ್ಲ ಸೇರಿ ಆ ಪ್ರಕೃತಿ ಮಾತೆಯನ್ನ ಕಾಪಾಡೋಣ, ಪರಿಸರನ ಉಳಿಸೋಣ, ಮುಂದಿನ ಸುಗ್ಗಿನ ನಮ್ಮ ಹೊಲ್ದಾಗೆ ಮಾಡೋಣ. ವಾ ಲಕ್ಷ್ಮಣ, ಅಯ್ಯೋ, ಎಲ್ಲಿ ಬಂದಿವಿ? ಇಲ್ಲೇ ದಾರಿಯಾಗೆ ಕಮಲಕ್ಕ ಸಿಗ್ದು ಅವಯ್ಯ ಜೊತೆ ಮಳೆ ಬೆಳೆ ವಿಷಯ ಮಾತಾಡ್ತಾ ಇದ್ವಿ ಅತ್ತೆ ಕಣಕ್ಕ. ಇಲ್ಲೇ ನಮ್ಮ ನಾನು ಬೆಳಿಗ್ಗೆ ಕಡೆ ಹೋಗಿಲ್ಲ. ಅದಕ್ಕೆ ಬೆಳಿಗ್ಗೆ ಹೋಗಿಲ್ಲ. ಈಗ ಹೋಗೋಣ ಹೋದ್ಮೇಲೆ ಮಾಡ್ಬಿಟ್ಟು ಬರೋಣ ಅಂತ. ಕಣಕ್ಕ ನಮ್ಮ ಹೊಲ್ದಾಗಿ ನಾಮಕರಣ ಮಾಡ್ಕೋಬೇಕು. ಮೊನ್ನೆ ದಿನ ಹುಳ್ಳಿಯಾಗ ಹುಳ್ಳಿಗಿಡನೆಲ್ಲ ರಸ್ತೆ ಕಂಡು ಬಿಟ್ಟಿದ್ರು. ಆ ಕಡೆಯಿಂದ ಯಾರು ತಾತೆ ಮಗ ಬರ್ತಾ ಇದ್ರು. ಕಾರ್ನಾಗೆ ಕಾರ್ ಬಂದ ರಾಗಿದು ಹುಳ್ಳಿ ಗಡ್ಡೆ ಜೊಂಡು ಎಲ್ಲ ಚಕ್ರಿಸಿ ಹಾಕೊಂಡು ಹೊಟ್ಟಿ ಹೊಡೆದು ಅವಾಗ ಬ್ಯಾಟಲ್ ಹುಡುಗರಿಗೆ ಏನ್ ಗೊತ್ತಾಗುತ್ತೆ? ಹಳ್ಳಿ ರೋಡು ಹಳ್ಳಿ ಜನ ಅಂತ ಹೇಳ್ಬಿಟ್ಟು ಅವರು ತಮ್ಮ ಸ್ಪೀಡಲ್ಲಿ ಬರ್ತಾರೆ. ಬಂದಿದ್ದೇನೆ ಕೈಯಲ್ಲಿ ಗಾಡಿ ಇರ್ತದಂತ ಗೊತ್ತು
ನಮ್ಮ ಹಳ್ಳಿ ಜನರು ತಪ್ಪಲ್ವೇನಕ್ಕ? ಹೊಲ್ತಾವ ಕಣ ಮಾಡಿ ಒಟ್ಟು ಮಾಡಿಕೊಂಡು ಬಿಟ್ಟು ರಸ್ತೆ ಮೇಲೆ ಹಾಕಿದ್ರೆ ಇನ್ನೇನಾಗ್ತೈತೆ? ಪಾಪ ಹಳ್ಳಿಯವರು ಸಿಟಿಯವ್ರಿಗೆಲ್ಲ ಏನು ಗೊತ್ತೈತೆ? ಮೋಟ್ರ್ ಓಡಿಸ್ಕೊಂಡು ಬರ್ತಾರೆ, ಚಕ್ರಕ್ಕೆ ಉಳ್ಳಿ ದಂಟು ಎಲ್ಲ ಸಿಕ್ಕಾಕೋಯ್ತದೆ, ಹೊಳ್ಳಿ ಹೊಡೆದು ಪಿರಾಣನೇ ಬಿಟ್ಬಿಡ್ತಾರೆ. ತಪ್ಪು ಕಣಕ ದಿಟ ನಾನು ಒಪ್ಪಕ್ಕಿಲ್ಲ. ಈ ಥರ ಎಲ್ಲ ಸರಿ ಕಣಕ, ಈಗ ನೀವೆಲ್ಲ ಬಂದಿವ್ರಿ. ಈಗ ನಾವೆಲ್ಲ ಸಾಲ್ ಮರ ತಿಮ್ಮಕ್ಕನಿಂದ ಪಾಠ ಸರಿ ಈಗ ಅದ್ಯಾನೋ ಉರ್ಬಿ ಸಂಘದವರು ಆ ತಿಮ್ಮಕ್ಕನ ಪಾರ್ಕ್ನಾಗೆ ಅದ್ಯಾನೋ ಸುಗ್ಗಿ ಹಬ್ಬ ಮಾಡ್ತಾವ್ರಂತೆ. ಬನ್ನಿ ಅಲ್ಲಿಗೆ ನಾವು ಹೋಗಿ ಅದ್ಯಾನ್ ಮಾಡ್ತಾರಂತೆ ನೋಡೇ. ನಮ್ಮೂರೇ ಚಂದ ನಮ್ಮಳ್ಳಿ ಅಂದ, ಹಳ್ಳಿಯ ಬಾಳೆ ತೆರೆನಾನಂದ, ದೇಶದ ಕೀರ್ತಿಗೆ ಕಾರಣವಾದ ಹಳ್ಳಿಯ ಇತಿಹಾಸ ಬಲು ಚಂದ. ಹಸಿರು ಹೊಲಗದ್ದೆಯ ನೋಟವೇ ಕಣ್ಣೀರಂದ, ಪಚ್ಚೆ ಪೈರಿನ ತೂಗಾಟವೇ ಪರಮಾನಂದ. ಭೂತಾಯಿ ನೀಡ್ತಾಳೆ ಬೇಳೆ ಸಮೃದ್ಧಿಯಿಂದ, ಭೂತಾಯಿ ನೀಡ್ತಾಳೆ ಬೇಳೆ ಸಮೃದ್ಧಿಯಿಂದ. ರೈತನ ಕಷ್ಟ ನಿಕ್ಕದೆ ಒಳ್ಳೆ ಫಸಲಿನಿಂದ, ರೈತನ ಕಷ್ಟ ನಿಕ್ಕದೆ ಒಳ್ಳೆ ಫಸಲಿನಿಂದ. ನಮ್ಮೂರೇ ಚಂದ ನಮ್ಮಳ್ಳಿ ಅಂದ, ಹಳ್ಳಿಯ ಬಾಳೆ ತೆರೆನಾನಂದ, ದೇಶದ ಕೀರ್ತಿಗೆ ಕಾರಣವಾದ ಹಳ್ಳಿಯ ಇತಿಹಾಸ ಬಲು ಚಂದ, ಹಳ್ಳಿಯ ಇತಿಹಾಸ ಬಲು ಚಂದ. ಭಾರತ ದೇಶದ ಕೀರ್ತಿ ಹೆಚ್ಚಿದೆ ಕೃಷಿಯಿಂದ, ರೈತರ ಜೀವನ ಸಾಗಿದೆ ಉಳುಮೆಯಿಂದ. ಕೆರೆಕಟ್ಟೆ ತುಂಬೈತೆ ಒಳ್ಳೆ ಮಳೆಯಿಂದ, ಕೆರೆಕಟ್ಟೆ ತುಂಬೈತೆ ಒಳ್ಳೆ ಮಳೆಯಿಂದ. ಹಳ್ಳಿಗರ ಬಾಳು ಹಸನಾಗೈತೆ ಒಳ್ಳೆ ಬೆಳೆಯಿಂದ. ನಮ್ಮೂರೇ ಚಂದ ನಮ್ಮೂರೇ ಚಂದ ನಮ್ಮೂರೇ ಚಂದ ನಮ್ಮಳ್ಳಿ ಅಂದ, ಹಳ್ಳಿಯ ಬಾಳೆ ಹಳ್ಳಿಯ ಇತಿಹಾಸ ಬಲು ಚಂದ, ಹಳ್ಳಿಯ ಇತಿಹಾಸ ಬಲು ಚಂದ. ನಮ್ಮೂರೇ ಚಂದ ಏನ್ ಮಾಡಿ ನಮ್ಮನೆ ಗೌಡ ಹಬ್ಬ ಮಾಡ್ತೀನಿ ಅಂತ ಹೇಳಿದ್ರೆ
ಕ್ಯಾಮೆ ಮಾಡಿ ನೋಡು ಹೋಗು ಅಂತ ಹೇಳ್ತಾನೆ ಗೌಡ. ಅಯ್ಯೋ ನಮ್ಮತ್ತ ಅಷ್ಟೇ, ಹಬ್ಬ ಮಾಡ್ಬೇಕು ಅಂದ್ರೆ ನಮ್ ಗೌಡ ಏನಂದ, ದನ ಮೈ ತೊಳೆದು ಎಷ್ಟು ದಿನ ಆಯ್ತು, ಹೊಲದ ಕಲೆ ಕಿತ್ತು ಎಷ್ಟು ದಿನ ಆಯ್ತು, ಮೊದ್ಲು ಮನೆ ಕೇಮ ಮಾಡೋ ಹಬ್ಬ ಅಂದ. ನಾನೇನ್ ಮಾಡ್ದೆ, ಬಂದು ಬೆಳೆನ ದೇವ್ ಬಂದಿರ್ತೀನಿ, ವಡೆ ಮಾಡ್ತೀನಿ, ಮಕ್ಳಿಗೆ ಕೊಡ್ತೀನಿ, ಅಷ್ಟೇ ಕಣಮ್ಮಿ. ನಾನು ಅಷ್ಟೇ ಕಣಮಿ. ಕಮ್ಮಿ ಒಂದು ಮಾತು, ನನ್ನ ತಂಗಿ ಬೆಂಗಳೂರಿನಲ್ಲಿ ಅವಳೆ, ಬಾ 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 ಅಂತ ಹೇಳ್ತಲೇ ಹೇಳೆ. ಮತ್ತೇನಕ್ಕೆ ಹೋಗೋಣ? ನಮ್ ಗೌಡ ಒಪ್ಬೇಕಲ್ಲಮ್ಮಿ. ಗೌಡನ್ ನಾನು ಹೇಳ್ತೀನಿ ನಿಂಗೆ ಕಳಿಸ್ಕೊಡಿ ಅಂತ. ಆಯ್ತು ಹೋಗೋಣ. ನೋಡು. ಹಾಂ ದುಡ್ಡು ದುಡ್ಡೇ ಹಾಕ್ಬೇಕಮ್ಮಿ. ಸಿದ್ದರಾಮಯ್ಯ ಬಸ್ ಬಿಟ್ಟಿಲ್ವೇ? ಪುಕ್ಸಟ್ಟೆ ಎಲ್ಲ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ಬರ್ಕಾಗಲ್ವಾ? ಹಂಗಾರೆ ನಡಿಯಮ್ಮಿ ಹೋಗವ. ಅಂದ್ರೆ ಒಂದು ಕಡಿಮೆ ಬಸ್ಸಲ್ಲಿ ಹೋದ್ರೆ ನಂಗೆ ಆ ಬೆಂಗಳೂರಿನಾಗ ಗೊತ್ತೇ ಆಗಲ್ಲ. ಸ್ಟೇಷನ್ ಹತ್ರನೇ ನನ್ನ ತಂಗಿ ಮನೆ, ರೈಲಲ್ಲೇ ಹೋಗ್ಬೇಕಲ್ಲಮ್ಮ, ಹೋಗ್ಬೇಕಲ್ಲಮ್ಮ. ಏನ್ ಮಾಡೋಣ? ರೈಲ್ಗಾದ್ರೆ ಟಿಕೆಟಿಗೆ ದುಡ್ಡು ಎಲ್ಲಿಂದ ಬರಬೇಕು? ನಾನು ಸೊಪ್ಪು ಮಾರಿ ದುಡ್ಡು ನಮ್ಮ ಗೌಡನ ಕಂಡಾಗ ಮುಚ್ಚಿಟ್ಟಿದ್ದೀನಿ, ಒಂದಿಷ್ಟು ದುಡ್ಡು ತರ್ತೀನಿ. ನೀನೇನ್ ಮಾಡ್ತೀಯ ಕಾಸ್ಗೆ? ನಾನು ಅಷ್ಟೇಯ, ನಾನು ತರಕಾರಿಗಳನ್ನೆಲ್ಲ ಮಾರಿ ಆ ದುಡ್ಡನ್ನೆಲ್ಲ ಹಾಗೇ ಮುಚ್ಚಿಟ್ಟಿನಿ. ನಮ್ ಗೌಡನ್ ಗೊತ್ತಾಗ್ದಾಗೆ ಅದನ್ನ ತಗೊಂಬರ್ತೀನಿ, ನಡಿ ಹೋಗವ. ಮುಚ್ಚಿಡ್ದೆ ಹೋದ್ರೆ ಈ ಗೌಡ್ಗಳು ನಮಗೆ ದುಡ್ಡೆಲ್ಲಿ ಕೊಡುತ್ತವಮ್ಮ, ಕಾಸಿಲ್ದಲೆ ನಾವೇನ್ ಮಾಡೋಣ? ಈಗ ನೀನು ತಾಂಬ, ನಾನು ತಾಂಬರ್ತೀನಿ. ಬೆಂಗಳೂರಿಗೆ ಹೋಗಿ ಬಾಯಿಗೆ ಬೇಕಾದ ತಿನ್ಕೊಂಡು ಮಜಾ ಮಾಡ್ಕೊಂಬರೋಣ. ಈ ತೊಳೆಯೋದು ಬಳಿಯೋದು ಎಲ್ಲ ಕ್ಯಾಮೆ ದಿನ ಇದ್ದೇ ಇರುತ್ತೆ. ಎಷ್ಟು ಕ್ಯಾಮೆ ಮಾಡಿದ್ರು ನಾವು ಅನ್ನಿಸ್ಕೊಳ್ಳೋದು ತಪ್ಪಲ್ಲ. ನಡಿ ಹೋಗ್ ಬರವ. ಬೆಂಗಳೂರು ತನಕ ಯಾಕೆ ಹೋಗ್ತೀರಾ? ಇಲ್ಲೇ ಹೋಗ್ಬಂದು ಚಿಕ್ಕ ಮಾತಾಡ್ತಿದ್ರ. ಟಿಕೆಟು ತಗೊಳ್ದೆ ಹೋದ್ರೆ ಆಗಲ್ವೇನಯ್ಯ? ಆಗಲ್ವೇನಮ್ಮಿ? ಟಿಕೆಟ್ ತಗೊಳ್ದೆ ಹೋದ್ರೆ ಪೊಲೀಸಪ್ಪ ಬರ್ತಾನೆ, ಹಿಡಿದು ಹೊರಗಾಗ್ತಾನಷ್ಟೇ. ಅಯ್ಯೋ ಹತ್ತು. ಅಯ್ಯಯ್ಯಪ್ಪ, ಪೊಲೀಸಪ್ಪ ಅಂದ್ರೆ ಭಯ ಆಗುತ್ತೆ ಕಣ. ಹಾಗಾದ್ರೆ ಟಿಕೆಟ್ ತಗೊಂಡ್ಬಿಡೋಣ ಕಣಮ್ಮಿ. ನೀನು ಬೆಂಗಳೂರು ನೋಡಿದ್ಯಾ ಎಲ್ಲರೂ? ಅಯ್ಯೋ ನೋಡೇ ಇಲ್ಲ, ನಿನ್ನಿಂದಾಗಿ ಅದನ್ನೂ ನೋಡ್ಬಿಡ್ತೀನಿ, ನಡಿ. ಓ ನೋಡು, ಟಿಕೆಟ್ ತಗೊಂಡು ರೈಲಲ್ಲಿ ಕೂತಾಯ್ತು ನೋಡಿ. ಕಡ್ಲೆಕಾಯಿ ಮಾರಕ್ ಬರ್ತಿದ್ದಾನೆ, ತಗೊಳ್ಳೇನೇನ ನಮ್ಮಿ? ತಗೊಳ್ಳೆ ಬೋರಿ. ಸರಿ ಅದಮ್ಮಿ, ಎಲ್ಲಾನು ತಗಳೆ ತಿಂತೀನಿ ಅಂತಾಳೆ, ಒಂದ್ ಕಾಸು ಖರ್ಚು ಮಾಡಿಲ್ಲ. ಸರಿಯಾದ ಅಕ್ಕ. ಏನೇ ಗೊಣಗ್ತಿದ್ಯಾ ಬೋರಿ? ಏನಿಲ್ಲ ಕಣೆ, ಕಡ್ಲೆಕಾಯಿ ತಗೊಳ್ಳೋಣ ಅಂತಂದೆ. ಆಯ್ತು ತಗ. ಕಡ್ಲೆಕಾಯಿ ತಿನ್ಬಿಟ್ಟು ಸಿಪ್ಪೆನ ಅಲ್ಲೇ ಬಿಸಾಕ್ಬೇಡ. ಇನ್ನೇ ನಿನ್ ತಲೆ ಮೇಲೆ ಹಾಕ. ನೀನು ಕೊಟ್ಟಿರೋದು ಟಿಕೆಟ್ ದುಡ್ಡು ನಿನ್ ತಲೆ ಮೇಲೆ ಹಾಕಲ್ಲ ಹೇಳು. ನನ್ನ ತಲೆ ಮೇಲೆ ಹಾಕ್ಬೇಡ. ಎಲ್ಲಾನು ಸಿಪ್ಪೆನ ಒಂದು ಪ್ಲಾಸ್ಟಿಕ್ ಚೀಲದಾಗೆ ಹಾಕೊಂಡು ಕೆಳಗಿಳಿದು ಒಂದು ಬುಟ್ಟಿಯಾಗ ಹಾಕೋಣ. ಕಸ ಬುಟ್ಟಿ ಇಟ್ಟಿರ್ತಾರೆ. ಅದೇ ಕಮ್ಮಿ, ನಾವೇನ್ ದುಡ್ಡು ಕೊಟ್ಟಿಲ್ವಾ? ಅದಕ್ಕೆ ಕಡ್ಲೆಕಾಯಿ ಸಿಪ್ಪೆನೆಲ್ಲ ನಾವು ಪ್ಲಾಸ್ಟಿಕ್ ಚೀಲಕ್ಕೆ ಹಾಕಿ ಡಬ್ಬಕ್ಕೆ ಹಾಕಲ್ಲ. ದುಡ್ಡು ಕೊಟ್ಟಿಲ್ವಾ? ದುಡ್ಡು ಕೊಟ್ಟಿರೋದು ನಿನ್ನ ಸೀಟ್ಗೆ, ರೈಲ್ವೆ ಸೀಟ್ಗೆ, ಸಿಪ್ಪೆಗಲ್ಲ. ಕಂದ ಬೇಕಾದು ನಿನಗೀರೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ, ನೀ ಕೇಳಿದಾಗ ನಾ ಕೊಡುವೆ. ಅಮ್ಮಲಾಲಿ ಹಬಿಲಾಲಿ, ಯಾಕಳು ತಾಳೆಂದು ಎಲ್ಲರೂ ಕೇಳೋ, ಹಾಲ ಹಂಬಲನ ಮರೆತಾಳು, ಹಾಲ ಹಂಬಲನ ಮರೆತಾಳು ಕಂದಮ್ಮ, ಗುಳವ ಹಾಡಿ ನಗುವೆ. ಹೌವಮ್ಮಲಾಲಿ ಹಬಿಲಾಲಿ, ತಾರೆ ಹಣ್ಣಿವೆ ರಸಬಾಳೆತ್ ಕಬ್ಬಿವೆ, ನಿದ್ರೆ ಬಂದಲ್ಲಿ ಮಲಗಿಸುವೆ, ನಿದ್ದೆ ಬಂದಲ್ಲಿ ಮಲಗಿಸುವೆ ಕಂದಮ್ಮ,
ಜೋಗುಳವ ಹಾಡಿತು ಹವ್ವಮ್ಮಲಾಲಿ ಹವಿಲಾಲಿ ಮೂಗು ತೊಟ್ಲಿಗೆ ತುಂಬುಗೆ ಜಯ ಕಟ್ಟಿ ಮಾಗಾಯಿ ಮಗುವ ಮಲಗೀಸಿ ಮಾಗಾಯಿ ಮಗುವ ಮಲಗೀಸಿ ಕಂದಮ್ಮ ಜೋಗುಳವ ಹಾಡಿ ತೂಗುವೆ ಹವ್ವಮ್ಮಲಾಲಿ ಹವಿಲಾಲಿ ಮಾತಂಟಿ ಮಗಳಲ್ಲ ತಾಕಿತ್ತಿ ಸೊಸೆಯಲ್ಲ ನೂಪುರದ ಚಕ್ಕೆ ಒಲೆಗಲ್ಲ ನೂಪುರದ ಚಕ್ಕೆ ಒಲೆಗಲ್ಲ ಕಂದಮ್ಮ ಮಾತ ತಂದೋಳು ಮಗಳಲ್ಲ ಹವ್ವಮ್ಮಲಾಲಿ ಹವಿಲಾಲಿ ಅತ್ತಿಗೆ ಬಾರಾಲಿ ಹತ್ತೆಮ್ಮೆ ಕರೆಯಾಲಿ ಹಿತ್ತಲ್ಲಿ ಬಾಳೆ ಕೊನೆ ಬಿಡಲಿ ಹಿತ್ತಲ್ಲಿ ಬಾಳೆ ಕೊನೆ ಬಿಡಲಿ ಕಂದಮ್ಮ ನನ್ನಣ್ಣನ ಮಕ್ಕಳು ಸೋದರತೆ ಎಂದು ಕರೆಯಾಲಿ ಹವ್ವಮ್ಮಲಾಲಿ ಹವಿಲಾಲಿ ಹವ್ವಮ್ಮಲಾಲಿ ಹವಿಲಾಲಿ ಹವಿಲಾಲಿ ಕಾಲನಿಗೆ ಬಂದಿತೋ ನಮ್ಮ ಬಾಡಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲನಿಗೆ ಬಂದಿತೋ ನಮ್ಮ ಬಾಡಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ತಾಯಿ ಕಾಡು ಕೊಟ್ಟಳೋ ನಮ್ಮ ಹೊಟ್ಟೆ ತುಂಬ ಅನ್ನವಿಟ್ಟಳೋ ಸುಗ್ಗಿ ಕಾಲನಿಗೆ ಬಂದಿತೋ ನಮ್ಮ ಬಾಡಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲನಿಗೆ ಬಂದಿತೋ ನಮ್ಮ ಬಾಡಿನಲ್ಲಿ ಭಾಗ್ಯ ತಂದಿತೋ ತಂದನಾನ 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 ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿ ಅವರೆಯ ರಾಶಿ ಮಾಡ್ಯಾವೆ ನೋಡಿ ಉದ್ದು ಹೆಸರಿನ ರಾಶಿ ಮಾಡ್ಯಾವೆ ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿ ಅವರೆಯ ರಾಶಿ ಹಾಕ್ಯಾವೆ ನೋಡಿ ಉದ್ದು ಹೆಸರಿನ ರಾಶಿ ಮಾಡ್ಯಾವೆ ಮುದ್ದು ಮುದ್ದು ಹೇಳಿದ ಚಂದ್ರ ಕತೆ ಕತೆ ಕಟ್ಟಿ ನಿಂತ ಬಗೆ ಅಂದ್ರ ಕಾಡು ಕಾಡು ರಾಶಿವು ಎತ್ತ ಚಂದ ಆಳುದ್ದ ರಾಶಿವು ನೋಡಲಂದ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ಸುಗ್ಗಿ ಕಾಲನಿಗೆ ಬಂದಿತೋ ನಮ್ಮ ಬಾಡಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲನಿಗೆ ಬಂದಿತೋ ನಮ್ಮ ಬಾಡಿನಲ್ಲಿ ಭಾಗ್ಯ ತಂದಿತೋ ಹಯ್ಯ 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 ಹಯ್ಯ
ಬಾಳಿನಲ್ಲಿ ಭಾಗ್ಯ ತಂದಿತೋ ತಕ್ಕತಯ್ಯ 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 ಹಾಲಕ್ಕಿ ಹಾಡ್ಯಾವೆ ಬೆಳ್ಳಕ್ಕಿ ಹಾರ್ಯಾವೆ ಗೊರವಂಕ ಗೂಡ ಬಿಟ್ಟು ಬಂದ್ಯಾವೆ ನೋಡಿ ಬಿದ್ದ ಕಾಳನ್ನು ಹೆಕ್ಕಿ ತಿಂದ್ಯಾವೆ ಹಾಲಕ್ಕಿ ಹಾಡ್ಯಾವೆ ಬೆಳ್ಳಕ್ಕಿ ಹಾರ್ಯಾವೆ ಗೊರವಂಕ ಗೂಡ ಬಿಟ್ಟು ಬಂದ್ಯಾವೆ ನೋಡಿ ಬಿದ್ದ ಕಾಳನ್ನು ಹೆಕ್ಕಿ ತಿಂದ್ಯಾವೆ ಹಕ್ಕಿಗೆ ಪಿಕ್ಕಿಗೆ ಕಾಳು ಕೊಡುವ ಸುಗ್ಗಿಯು ಮಕ್ಕಳು ಮರಿಗೆ ಬೆಲ್ಲದ ಹುಗಿಯು ಒಕ್ಕಲ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು ಬಾಳು ಬಂಗಾರವಾಯ್ತೆ ಪೂಜಾರಿ ನಮ್ಮ ಬಾಳೆ ಬಂಗಾರವಾಯ್ತು ಮಾತಾಯಿ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ತಾಯಿ ಕಾಳು ಕೊಟ್ಟಳೋ ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಜಗಣ ಕಣ ಕಣಕ ಜಗಣ ಕಣ 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 ಜಗಣ ಕಣ ಕಣಕ ಜಗಣ ಕಣ. ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡಬಹುದು. ನಿಜವಾಗ್ಲೂ ಸುರಭಿ ಮಹಿಳಾ ಸಮಾಜದ ವತಿಯಿಂದ ಅರ್ಥಪೂರ್ಣವಾದ ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ ಮಾಡಿದ್ರು ನಮ್ಮ ಏರಿಯಾದಲ್ಲಿ. ನಾನಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟೆ. ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಸುಗ್ಗಿ ಹಬ್ಬದಲ್ಲಿ ಸಾಕಷ್ಟು ಒಳ್ಳೆ ಅರ್ಥಪೂರ್ಣ ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವನ್ನೆಲ್ಲ ನಾವು ಅಳವಡಿಸ್ಕೊಳ್ಳೇಬೇಕು. ಈ ರೈತರಿಗೆ ಈ ಹಬ್ಬ ಜೋರು ಅಂತೆಲ್ಲ ನಾವು ಮಾತಾಡ್ತಿದ್ದೀವಿ, ಆದರೆ ಆ ಆಚರಣೆಗಳನ್ನು ನಾವು ನಿಜವಾಗ್ಲೂ ಪಾಲಿಸ್ತಾ ಇದ್ದೀವ ಅಂತ ನೋಡಿದಾಗ ನಿಜವಾಗ್ಲೂ ಆ ಒಂದು ಆಚರಣೆಯಿಂದ ತುಂಬ ದೂರ ಬಂದ್ಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವತ್ತು ಇವರು ಹಾಡಿದಂಥ ಹಾಡುಗಳಿರ್ಬೋದು, ನಾಟಕಗಳಿರ್ಬೋದು, ಪ್ರತಿಯೊಂದು ತುಂಬಾ ಅರ್ಥಪೂರ್ಣವಾಗಿತ್ತು. ನಾವು ನಮ್ಮ ಜಮೀನು, ನಮ್ಮ ಮಣ್ಣನ್ನು ಮಾರ್ತಾ ಒಂದು ಕಟ್ಟಡದ ಮೇಲೆ ಕಟ್ಟಡ ಕಟ್ತಾ ಹೋದರೆ ಮುಂದಕ್ಕೆ ನಾವು ಎಲ್ಲಿ ಹೋಗಿ ತಿನ್ನೋದು ಅನ್ನೋದು ನಿಜವಾಗ್ಲೂ ಟ್ರಿಗರ್ ಆಗುವಂತಹ ಪಾಯಿಂಟು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನಗಂತೂ ಅನ್ನಿಸ್ತು. ಸೊ ಇನ್ನಾದ್ರೂ ನಮ್ಮಲ್ಲಿರೋ ಜಮೀನನ್ನು ಕೊಡದೆ ನಾವೇ ಉತ್ತು ಬೆತ್ತು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುಗ್ಗಿ ಹಬ್ಬ, ನಮ್ಮ ಏರಿಯಾ ಸುಗ್ಗಿ ಹಬ್ಬ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಕತೆ ಗಾಯ್ಸ್ ಸೈನಿಂಗ್ ಆಫ್, ಬಾಯ್.